ಹೆಲೋ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಓವರಾಲ್ ಎನರ್ಜಿಯ ಮೂಲಕ ಈ ರೀಡಿಂಗನ್ನು ನೋಡುವ ಪ್ರಯತ್ನ ಪಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ನಿಮಗೆ ಮ್ಯಾಚ್ ಆಗದೇ ಇರುವ ವಿಷಯಗಳನ್ನು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಒಂದು ಟೈಮ್ನಲ್ಲಿ ನಿಮ್ಮ ಲೈಫ್ನಲ್ಲಿ ಈ ವ್ಯಕ್ತಿ ಒನ್ಸ್ ವೆರಿ ಇಂಪಾರ್ಟೆಂಟ್ ಆಗಿದ್ದವರು ಅಂತ ಅನ್ನಿಸ್ತಾ ಇದೆ. ಆದರೆ ಈಗ ಗ್ಯಾಪ್, ಸೈಲೆನ್ಸ್, ಸೆಪ್ರೇಷನನ್ನು ತಂದಿರುವ ವ್ಯಕ್ತಿ ಕೂಡ ಆಗಿರಬಹುದು. ಈ ವ್ಯಕ್ತಿಯ ಎನರ್ಜಿಯ ಅಕಾರ್ಡಿಂಗ್ ಹೇಳೋದಾದರೆ, ಈ ಪರ್ಸನ್ಗೆ ಈಗ ಇವರ ಮಿಸ್ಟೇಕ್ನ ಅರಿವಾಗಿದೆ. ಈ ರಿಲೇಷನ್ಶಿಪ್ಪಲ್ಲಿ ಅವ್ರು ಏನು ತಪ್ಪು ಮಾಡಿದ್ರು ಅಂತ ಅರಿವಾಗಿದೆ. ಇವರು ಈಗ ಮನಸ್ಸಲ್ಲಿ ಮತ್ತೆ ಮತ್ತೆ ರಿಪೀಟ್ ಮಾಡ್ಕೊಳ್ತಾ ಇದ್ದಾರೆ, ನಾನು ತಪ್ಪು ಮಾಡಿದ್ದೀನಿ, ಹೌದು ನನ್ನ ಮಿಸ್ಟೇಕ್ ಆಗಿದೆ, ನಾನು ರಾಂಗ್ ಡಿಸಿಷನನ್ನು ತಗೊಂಡೆ. ಅಂದರೆ ನೀವು ಇವರ ಲೈಫ್ನಲ್ಲಿ ಇದ್ದಾಗ ಇವರು ನಿಮ್ಮ ಜೊತೆ ನಿಲ್ಲಿಲ್ಲ. ಅಂದರೆ ಯಾವುದೇ ವಿಷಯದ ಬಗ್ಗೆ ಸ್ಟ್ರಾಂಗ್ ಆಗಿ ನಿಮ್ಮ ಜೊತೆ ನಿಲ್ಲಿಲ್ಲ, ನಿಮ್ಮ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋದು ಈ ಪರ್ಸನ್ಗೆ ಗೊತ್ತಾಗ್ತಾ ಇದೆ. ಅವರು ಅಂದ್ಕೊಳ್ತಿದ್ದಾರೆ ನನ್ನಿಂದಲೇ ತಪ್ಪಾಗಿದೆ, ಈ ರೀತಿ ಅವರು ಅಂದ್ಕೊಳ್ತಿದ್ದಾರೆ. ಈಗ ಇವರಿಗೆ ಕ್ಲಿಯರ್ ಆಗ್ತಾ ಇದೆ, ಈ ರಿಲೇಷನ್ಶಿಪ್ ಎಂಡ್ ಆಗೋದಕ್ಕೆ ಅಥವಾ ಬ್ರೇಕಪ್ ಆಗೋದಕ್ಕೆ ಮುಖ್ಯ ಕಾರಣ ಇವರೇ ಅಂತ ಇವರಿಗೆ ಗೊತ್ತಾಗ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈಗ ಗ್ಯಾಪ್ ಅನ್ನೋದು ಬಂದಿರಬಹುದು, ಕಮ್ಯುನಿಕೇಷನ್ ಗ್ಯಾಪ್ ಬಂದಿರಬಹುದು. ಮಾತುಕತೆ ನಡೀತಾ ಇದ್ದರೂ ಕೂಡ, ನೀವಿಬ್ಬರು ಕಾಂಟ್ಯಾಕ್ಟಲ್ಲಿ ಇದ್ದರೂ ಕೂಡ ಮಾತುಕತೆ ಕಡಿಮೆ ಆಗಿರಬಹುದು, ಅಥವಾ ಕಂಪ್ಲೀಟ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರುವ ಸಾಧ್ಯತೆ ಇದೆ. ಕೆಲವರ ಲೈಫ್ನಲ್ಲಿ ಈ ಪರ್ಸನ್ ಜೊತೆ ಈಗ ನೀವಿಬ್ಬರು ಮಾತಾಡ್ತಾ ಇಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಂದರೆ ಕಾಲ್, ಮೆಸೇಜ್ ಏನೂ ಇಲ್ಲ, ಕಂಪ್ಲೀಟಾಗಿ ಕ್ಲೋಸ್ ಆಗಿದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಇದರಿಂದ ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಮನಸ್ತಾಪ ಇನ್ನೂ ಜಾಸ್ತಿ ಆಗಿರಬಹುದು. ಈ ಪರ್ಸನ್ಗೆ ಈಗ ರಿಯಲೈಸ್ ಆಗ್ತಾ ಇದೆ, ನಾನು ಎಫರ್ಟ್ ಹಾಕಲಿಲ್ಲ ಈ ರಿಲೇಷನ್ಶಿಪ್ಪಲ್ಲಿ, ನಾನು ಆ್ಯಕ್ಷನ್ ತಗೊಳ್ಳೇ ಇಲ್ಲ, ನಾನು ಈ ರಿಲೇಷನ್ಶಿಪ್ಗೆ ವ್ಯಾಲ್ಯೂವನ್ನು ಕೊಡಲೇ ಇಲ್ಲ, ಅದಕ್ಕೆ ಈ ಬ್ರೇಕಪ್ ಆಗಿದೆ, ಅದಕ್ಕೆ ಈ ಡಿಸ್ಟೆನ್ಸ್ ಆಗಿದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಒಂದು ಟೈಮ್ನಲ್ಲಿ ಅಥವಾ ಪಾಸ್ಟ್ನಲ್ಲಿ ಇವರ ಈಗೋ ಅನ್ನೋದು ತುಂಬ ಜಾಸ್ತಿ ಇತ್ತು ಅಂತ ಅನ್ನಿಸ್ತಾ ಇದೆ. ಆ್ಯಟಿಟ್ಯೂಡ್ ತುಂಬ ಜಾಸ್ತಿ ಇರಬಹುದು, ಸೆಲ್ಫಿಶ್ ಆಗಿರ್ಬೋದು. ಇವರು ಸೆಲ್ಫಿಶ್ ಆಗಿ ಡಿಸಿಷನ್ ತಗೊಂಡಿರಬಹುದು ಈ ರಿಲೇಷನ್ಶಿಪ್ ಬಗ್ಗೆ. ನಿಮ್ಮ ಫೀಲಿಂಗ್ಸನ್ನು ಇಗ್ನೋರ್ ಮಾಡಿರಬಹುದು, ನಿಮ್ಮ ವ್ಯಾಲ್ಯೂವನ್ನು ಅರ್ಥ ಮಾಡ್ಕೊಳ್ಳದೇ ಇರಬಹುದು, ನಿಮ್ಮ ಜೊತೆ ರೂಡಾಗಿ ಬಿಹೇವ್ ಮಾಡಿರಬಹುದು. ಅಥವಾ ನೀವು ಕಾಲ್, ಮೆಸೇಜ್ ಮಾಡಿದ್ರೂ ಕೂಡ ಈ ಪರ್ಸನ್ ಕಡೆಯಿಂದ ಕಾಲ್ ಮಾಡೋದು, ಮೆಸೇಜ್ ಮಾಡೋದು ತುಂಬ ತಡವಾಗಿ ಮಾಡೋದು, ಅಥವಾ ಮಾಡಬೇಕು ನಿಮಗೆ ಕಾಲ್ ಮಾಡಬಾರ್ದು ಅನ್ನೋ ರೀತಿ ಮನಸ್ಸು ಇದೆಯೋ ಇಲ್ವೋ ಅನ್ನೋ ರೀತಿ ನಿಮಗೆ ಕಾಲ್, ಮೆಸೇಜ್ ಮಾಡಿರಬಹುದು. ಆ ರೀತಿ ತುಂಬ ಸಲ ಆ ರೀತಿ ಆಗಿರ್ಬೋದು. ಅಂದರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರು, ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಈ ಪರ್ಸನ್ ಇಗ್ನೋರ್ ಮಾಡಿರುವ ಸಾಧ್ಯತೆ ಇದೆ. ಈ ಪರ್ಸನ್ ನಿಮ್ಮನ್ನು ಎಷ್ಟು ಇಗ್ನೋರ್ ಮಾಡಿದ್ರು ಅಂದರೆ, ಇವ್ರು ಅಂದ್ಕೊಂಡಿದ್ರು ನಿಮ್ಮನ್ನು ಎಷ್ಟೇ ಇಗ್ನೋರ್ ಮಾಡಿದ್ರು, ನಿಮಗೆ ಎಷ್ಟೇ ವ್ಯಾಲ್ಯೂ ಕೊಡದೇ ಇದ್ದರೂ ಕೂಡ, ನೀವು ಮತ್ತೆ ಮತ್ತೆ ಕಾಲ್ ಮಾಡಬೇಕಾದ್ರೆ ರೆಸ್ಪಾನ್ಸ್ ಮಾಡದೇ ಇದ್ದರೂ ಕೂಡ ನೀವು ಈ ರಿಲೇಷನ್ಶಿಪ್ಪಿಂದ ದೂರ ಹೋಗೋದಿಲ್ಲ, ಗ್ಯಾಪ್ ಮಾಡ್ಕೊಳ್ಳೋದಿಲ್ಲ. ಆ ರೀತಿ ಇವರು ಥಿಂಕ್ ಮಾಡಿದರು. ಯಾವತ್ತಿದ್ರೂ ಈ ರಿಲೇಷನ್ಶಿಪ್ ಬಗ್ಗೆ ಸ್ಯಾಕ್ರಿಫೈಸ್ ಮಾಡ್ತಾನೇ ಇರ್ತಾರೆ, ಈ ಪರ್ಸನ್ ಈ ವ್ಯಕ್ತಿಯ ಹಿಂದೆ, ಇವರ ಪ್ರೀತಿಯ ಹಿಂದೆ ಹೋಗ್ತಾನೇ ಇರ್ತೀರಾ ಅಂತ ಇವರು ಅಂದ್ಕೊಂಡಿದ್ರು. ಬಟ್ ಈಗ ಅದೇ ಥಿಂಗ್ ಅವರಿಗೆ ಫಿಯರ್ ಕೊಡ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಎನರ್ಜಿ ಅಕಾರ್ಡಿಂಗ್ ಹೇಳೋದಾದರೆ, ನೀವು ಇವರ ಹಿಂದೆ ಈಗ ಚೇಸ್ ಮಾಡ್ತಾ ಇಲ್ಲ. ಮೊದಲೆಲ್ಲ ಇವರನ್ನು ತುಂಬ ಚೇಸ್ ಮಾಡ್ತಾ ಇದ್ರಿ, ಬಟ್ ಈಗ ನೀವು ಚೇಂಜ್ ಆಗಲು ಟ್ರೈ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ನೀವು ಬೆಗ್ಗಿಂಗ್ ಮಾಡ್ತಾ ಇಲ್ಲ, ರಿಕ್ವೆಸ್ಟಿಂಗ್ ಮಾಡ್ತಾ ಇಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಕೆಲವರ ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಕೆಲವರು ಮೂವ್ ಆನ್ ಆಗೋ ಡಿಸಿಷನ್ ಕೂಡ ತಗೊಂಡಿರಬಹುದು. ನೀವು ಸೆಲ್ಫ್ ರೆಸ್ಪೆಕ್ಟನ್ನು ಚೂಸ್ ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅದೆಲ್ಲವೂ ಕೂಡ ಈ ಪರ್ಸನ್ಗೆ ಈಗ ಅರ್ಥ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅವರಿಗೆ ಈಗ ಅರ್ಥ ಆಗಿದೆ. ಅಂದರೆ ನೀವು ಈಗ ಇನ್ನು ಇವರ ಹಿಂದೆ ಬರೋದಿಲ್ಲ ಅಥವಾ ಹೋಗೋದಿಲ್ಲ, ಇವ್ರಿಗೆ ಕಾಲ್ ಮಾಡೋದಿಲ್ಲ, ಮೆಸೇಜ್ ಮಾಡೋದಿಲ್ಲ, ಚೇಂಜ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಈ ಪರ್ಸನ್ಗೆ ನೀವು ಎಕ್ಸ್ಪ್ಲೈನ್ ಮಾಡೋದಕ್ಕೆ ರೆಡಿ ಇಲ್ಲ. ಅಂದರೆ ನಿಮ್ಮ ಪ್ರೀತಿಯನ್ನು, ನಿಮ್ಮ ಫೀಲಿಂಗ್ಸನ್ನು ಹೇಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ನಿಮ್ಮಷ್ಟಕ್ಕೆ ನೀವು ಸೈಲೆಂಟ್ ಆಗಿದ್ದೀರಾ. ಇದೆಲ್ಲ ಕೂಡ ಈ ಪರ್ಸನ್ಗೆ ಗೊತ್ತಾಗ್ತಾ ಇದೆ. ಅವರ ಮಿಸ್ಟೇಕ್ನ, ಅವರ ತಪ್ಪಿನ ಅರಿವಾಗ್ತಾ ಇದೆ. ಹಾಗಾಗಿ ಈ ಪರ್ಸನ್ ಇವರ ಮನಸ್ಸಿನಲ್ಲಿ ನಿಮ್ಮನ್ನು ಕ್ಷಮೆ ಕೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಯಾವ ರೀತಿ ನಿಮ್ಮ ಜೊತೆ ಮಾತು ಶುರು ಮಾಡಬೇಕು ಅಂತ ಇವರಿಗೆ ಅರ್ಥ ಆಗ್ತಾ ಇಲ್ಲ.
ತುಂಬ ಟೈಮಿಂದ ನೀವಿಬ್ಬರು ಕೂಡ ಕಾಂಟ್ಯಾಕ್ಟ್ ಮಾಡದೆ ಕೂಡ ಕೆಲವರು ಇರ್ಬೋದು, ಯಾವುದೇ ಕಾಲ್ ಅಥವಾ ಮೆಸೇಜ್ ಮಾಡದೇ ಇರ್ಬೋದು, ನಿಮ್ಮ ಜೊತೆ ಮಾತಾಡದೇ ಇರ್ಬೋದು. ಹಾಗಾಗಿ ನಿಮ್ಮಿಬ್ಬರ ನಡುವೆ ಮನಸ್ತಾಪ ಬಂದಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿರಬಹುದು. ಮೊದಲೆಲ್ಲ ಇವರ ಆ್ಯಟಿಟ್ಯೂಡ್ ಕಾರಣದಿಂದ, ಇವರ ಈಗೋ ಕಾರಣದಿಂದ ನಿಮಗೆ ವ್ಯಾಲ್ಯೂ ಕೊಡದೇ ಇರಬಹುದು, ಅಥವಾ ನಿಮ್ಮನ್ನು ಇಗ್ನೋರ್ ಮಾಡಿರಬಹುದು, ಅಥವಾ ಯಾವುದಾದರೂ ತಪ್ಪಾದ ಡಿಸಿಷನ್ ತಗೊಂಡಿರಬಹುದು. ಹಾಗಾಗಿ ಇವರು ನಿಮಗೆ ಕಾಲ್ ಮಾಡಲಿಲ್ಲ, ಮೆಸೇಜ್ ಮಾಡಲಿಲ್ಲ, ನಿಮಗೆ ಕಾಂಟ್ಯಾಕ್ಟ್ ಮಾಡಲಿಲ್ಲ ಅಂತ ಅನ್ನಿಸ್ತಾ ಇದೆ. ಬಟ್ ಈಗ ಸ್ವಲ್ಪವಾಗಿ ಈ ಪರ್ಸನ್ನ ಈಗೋ ಏನಿದೆ ಅದು ಕಡಿಮೆ ಆಗ್ತಾ ಬಂದಿದೆ. ಯಾಕೆ ಅಂದರೆ ನಿಮ್ಮ ಎನರ್ಜಿ ಪ್ರಕಾರ ನೀವು ಇವರನ್ನು ಚೇಂಜ್ ಮಾಡ್ತಾ ಇಲ್ಲ. ನಾನು ಮೊದಲೇ ಹೇಳಿದ ಹಾಗೆ ನೀವು ಇವರ ಪ್ರೀತಿಯ ಹಿಂದೆ ಹೋಗ್ತಾ ಇಲ್ಲ, ಚೇಸ್ ಮಾಡ್ತಾ ಇಲ್ಲ, ಇವರಿಗೆ ಕಾಲ್ ಮಾಡೋದಕ್ಕೆ, ಮೆಸೇಜ್ ಮಾಡೋದಕ್ಕೆ ನೀವು ಟ್ರೈ ಮಾಡ್ತಾ ಇಲ್ಲ. ಆ ರೀತಿ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ಹಾಗಾಗಿ ಈ ಪರ್ಸನ್ ಈಗ ಸ್ವಲ್ಪವಾಗಿ ಇವರ ಈಗೋವನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ, ಅಥವಾ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಿದ್ದಾರೆ, ನಿಮ್ಮ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಈಗ ನನ್ನ ಕಡೆಯಿಂದ ನಿಮಗೆ ಒಂದು ಪುಟ್ಟ ಸಜೆಷನ್ ಏನಂದರೆ, ಯಾವುದೇ ವ್ಯಕ್ತಿ ಆಗಲಿ, ಯಾರೇ ಒಬ್ಬರಾಗಲಿ ನಮ್ಮನ್ನು ತುಂಬ ಹರ್ಟ್ ಮಾಡ್ತಾ ಇದ್ದಾರೆ, ಅಥವಾ ನಮ್ಮ ಮನಸ್ಸಿಗೆ ತುಂಬ ಪೇಯ್ನ್ ಕೊಡ್ತಾ ಇದ್ದಾರೆ, ನಮ್ಮನ್ನು ಚೀಟ್ ಮಾಡ್ತಾ ಇದ್ದಾರೆ ಅಂತ ಅದು ಸತ್ಯ ಆಗಿದ್ದರೆ, ಅಂದರೆ ಆ ರೀತಿ ಅವ್ರು ನಡ್ಕೊಳ್ತಾ ಇರೋದು ಸತ್ಯ ಆಗಿದ್ದರೆ ಅಂಥವರ ಹಿಂದೆ ನಾವು ಯಾವತ್ತೂ ಹೋಗಬಾರ್ದು, ಅಥವಾ ಅವರನ್ನು ಚೇಸ್ ಮಾಡಬಾರ್ದು, ಅಥವಾ ಯಾವುದೇ ಕಾಲ್ ಅಥವಾ ಮೆಸೇಜ್ ಮಾಡೋದಕ್ಕೆ ಹೋಗಬಾರ್ದು. ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲದೆ ಇರೋ ಜಾಗದಲ್ಲಿ ನಾವು ಮತ್ತೆ ಚೇಸ್ ಮಾಡೋದು ಅದು ಒಳ್ಳೆಯದಲ್ಲ ಅಂತ ನನ್ನ ಭಾವನೆ. ಬಟ್ ಇದು ನಿಮ್ಮ ಲೈಫ್, ನಿಮ್ಮ ನಿರ್ಧಾರ, ನಿಮ್ಮ ಡಿಸಿಷನ್ ಮುಖ್ಯ ಆಗಿರುತ್ತೆ. ನಿಮ್ಮ ಲೈಫ್ನ ಬಗ್ಗೆ ನೀವು ಏನೇ ಡಿಸಿಷನ್ ಇದ್ದರೂ ತಗೋಬಹುದು. ಬಟ್ ನಾನು ಒಂದು ಸಣ್ಣ ಸಜೆಷನ್ ಹೇಳಿರೋದು ಅಷ್ಟೇ. ನಮ್ಮ ವ್ಯಾಲ್ಯೂವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಸೆಲ್ಫ್ ರೆಸ್ಪೆಕ್ಟನ್ನು ಇಟ್ಕೊಂಡು ನಮ್ಮನ್ನು ನಾವು ಹೀಲ್ ಮಾಡಿಕೊಂಡ್ರೆ ಒಳ್ಳೆಯದು. ಈ ಪರ್ಸನ್ಗೆ ಎಲ್ಲವೂ ಅರ್ಥ ಆಗ್ತಾ ಇದೆ. ಇವರು ಹಿಂದೆ ನೀವು ಹೋಗೋದಿಲ್ಲ, ಇವರಿಗೆ ಕಾಲ್ ಅಥವಾ ಮೆಸೇಜ್ ಮಾಡೋದಿಲ್ಲ ಅನ್ನೋದು ಇವರಿಗೆ ರಿಯಲೈಸ್ ಆಗ್ತಾ ಇದೆ. ನೀವು ಶಾಶ್ವತವಾಗಿ ಅಥವಾ ಪರ್ಮನೆಂಟಾಗಿ ಈ ಪರ್ಸನ್ನಿಂದ ದೂರ ಆಗ್ತೀರೇನೋ ಅನ್ನೋದು ಈ ಪರ್ಸನ್ಗೆ ಈಗ ಅರ್ಥ ಆಗ್ತಾ ಇದೆ. ಹಾಗಾಗಿ ಕೂಡ ಇವರ ಈಗೋ ಅನ್ನೋದು ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ. ನೀವು ಇವರ ಹಿಂದೆ, ಇವರ ಪ್ರೀತಿಯ ಹಿಂದೆ ನೀವು ಎಷ್ಟು ಓಡ್ತಾ ಇದ್ರೋ, ಇವರನ್ನು ಎಷ್ಟು ವ್ಯಾಲ್ಯೂ ಕೊಡ್ತಾ ಇದ್ರೋ, ಎಷ್ಟು ಪ್ರೀತಿ ತೋರಿಸ್ತಾ ಇದ್ರೋ, ಈ ಪರ್ಸನ್ ಅಷ್ಟೇ ನಿಮಗೆ ಈಗೋ ಅನ್ನು ತೋರಿಸಿದ್ದಾರೆ, ಆ್ಯಟಿಟ್ಯೂಡನ್ನು ತೋರಿಸ್ತಾ ಇದ್ರು. ಮೊದಲೆಲ್ಲ ರೂಡಾಗಿ ಬಿಹೇವ್ ಮಾಡ್ತಾಯಿದ್ರು, ಅಥವಾ ನಿಮ್ಮನ್ನು ಇಗ್ನೋರ್ ಮಾಡ್ತಾಯಿದ್ರು ಅಂತ ಅನ್ನಿಸ್ತಾ ಇದೆ. ಬಟ್ ಇದೆಲ್ಲವೂ ಇವ್ರಿಗೆ ಈಗ ರಿಯಲೈಸ್ ಆಗ್ತಾ ಇದೆ. ನೀವು ಇವರನ್ನು ಬಿಟ್ಟು ಹೋಗ್ತೀರಾ, ಈ ರಿಲೇಷನ್ಶಿಪ್ಪಲ್ಲಿ ಇರೋದಿಲ್ಲ, ಇವರ ಹಿಂದೆ ಹೋಗೋದಿಲ್ಲ, ಈ ರೀತಿ ಇವರಿಗೆ ಅರ್ಥ ಆಗ್ತಾ ಇದೆ. ಈಗ ಈ ಪರ್ಸನ್ಗೆ ಒಂದು ಫಿಯರ್ ಅನ್ನೋದು ಶುರು ಆಗಿದೆ. ನಾನು ಪರ್ಮನೆಂಟ್ಲಿ ಇವರನ್ನು ಕಳೆದುಕೊಳ್ತಾ ಇದ್ದೀನಿ. ಈ ರಿಯಲೈಸೇಷನ್ ಅವರ ಈಗೋವನ್ನು ನಿಧಾನವಾಗಿ ಬ್ರೇಕ್ ಮಾಡ್ತಾ ಇದೆ. ಮೊದಲು ತುಂಬ ಈಗೋ, ತುಂಬ ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ದ ವ್ಯಕ್ತಿ ಈಗ ಫಿಯರಿಂದ, ರಿಗ್ರೆಟಿಂದ, ಗಿಲ್ಟನ್ನು ಫೇಸ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ಈಗ ಏನು ಡಿಸೈಡ್ ಮಾಡ್ತಾ ಇದ್ದಾರೆ ಅಂದರೆ, ಇನ್ನೂ ಸುಳ್ಳು ಹೇಳಬಾರ್ದು, ಎಲ್ಲವನ್ನು ಸ್ಟ್ರೈಟಾಗಿ ಹೇಳಬೇಕು. ಅಂದರೆ ಇವರು ಯಾವುದೇ ರೀತಿಯಿಂದಲೂ ಈ ರಿಲೇಷನ್ಶಿಪ್ಪಲ್ಲಿ ಸುಳ್ಳು ಹೇಳಬಾರ್ದು ಅಂತ ಇದ್ದಾರೆ. ಯಾಕೆ ಅಂದರೆ ಸುಳ್ಳು ಹೇಳಿ ನಂತರ ಅದು ರಿವೀಲ್ ಆದರೆ ಇನ್ನೂ ಬಿಗ್ಗರ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಇವ್ರಿಗೆ ಗೊತ್ತಾಗಿದೆ. ಅವರು ಥಿಂಕ್ ಮಾಡ್ತಾ ಇದ್ದಾರೆ, ನಾನು ಚೀಟ್ ಮಾಡಿದ್ರೆ, ನಾನು ಹೈಡ್ ಮಾಡಿದರೆ ಯಾವುದೇ ವಿಷಯನಾದರೂ ಅದು ನಂತರ ಗೊತ್ತಾದರೆ ಇನ್ನೂ ವರ್ಸ್ಟ್ ಆಗುತ್ತೆ ಸಿಚುವೇಶನ್ ಅನ್ನೋದು. ಹಾಗಾಗಿ ಯಾವುದೇ ರೀತಿಯಿಂದಲೂ ಈ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಸುಳ್ಳು ಹೇಳಬಾರ್ದು ಅಂತ ಅಂದ್ಕೊಳ್ತಿದ್ದಾರೆ. ನೀವು ಈಸಿಯಾಗಿ ಈಗ ಫರ್ಗಿವ್ ಮಾಡಲ್ಲ ಅನ್ನೋದು ಕೂಡ ಇವ್ರಿಗೆ ಗೊತ್ತಾಗಿದೆ. ನೀವು ಪೇಯ್ನ್ ತುಂಬ ಫೇಸ್ ಮಾಡಿದ್ದೀರಾ ಈ ರಿಲೇಷನ್ಶಿಪ್ಪಲ್ಲಿ, ಹಾಗಾಗಿ ನೀವು ಬೇಗ ಕ್ಷಮಿಸೋದಿಲ್ಲ ಅನ್ನೋದು ಕೂಡ ಈ ಪರ್ಸನ್ಗೆ ಗೊತ್ತಾಗಿದೆ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ಈ ಪರ್ಸನ್ ನಿಮ್ಮ ಫೀಲಿಂಗ್ಸನ್ನು ಮತ್ತು ನಿಮ್ಮನ್ನು ರೆಸ್ಪೆಕ್ಟ್ ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ನಿಮ್ಮ ಜೊತೆ ತುಂಬ ಮಾತಾಡಬೇಕು, ಇವರ ಮನಸ್ಸಿನಲ್ಲಿರುವ ಫೀಲಿಂಗ್ಸ್ಗಳನ್ನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಸಾರಿ ಅನ್ನೋ ವರ್ಡ್ ಇವರ ಮನಸ್ಸಿನಲ್ಲಿ ಆಲ್ರೆಡಿ ಬಂದಿದೆ ನಿಮ್ಮ ಬಗ್ಗೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಇವತ್ತು ಅಥವಾ ಈಗ ಪ್ರೆಸೆಂಟ್ ಟೈಮಲ್ಲಿ ಈ ಪರ್ಸನ್ ತುಂಬ ಕನ್ಫ್ಯೂಸ್ಡ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಮಾತಾಡಬೇಕಾ, ವೆಯ್ಟ್ ಮಾಡಬೇಕಾ, ಏನು ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಒಂದು ಕಡೆ ನಿಮ್ಮನ್ನು ಕಳ್ಕೊಳ್ಳುವಂತಹ ಭಯ ಕೂಡ ಇದೆ, ಇನ್ನೊಂದು ಕಡೆ ನೀವು ಎಲ್ಲಿ ಈ ಪರ್ಸನ್ನ ರಿಜೆಕ್ಟ್ ಮಾಡ್ತೀರೋ ಅನ್ನೋ ಫಿಯರ್ ಇದೆ. ಅಂದರೆ ಇಷ್ಟು ದಿವಸ ಇವರೇನಾದರೂ ನಿಮ್ಮಿಂದ ಗ್ಯಾಪಲ್ಲಿದ್ದರೆ, ಕಾಂಟ್ಯಾಕ್ಟ್ ಮಾಡದೇ ಇದ್ದರೆ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈ ಪರ್ಸನ್ಗೆ ನಿಮ್ಮ ಜೊತೆ ಕಳೆದ ಮೆಮೊರೀಸ್ ನೆನಪಿಸ್ಕೊಳ್ತಾ ಇದ್ದಾರೆ, ಗುಡ್ ಮೂಮೆಂಟ್ಸ್ ನೆನಪಾಗ್ತಾ ಇದೆ, ಕ್ವಾಲಿಟಿ ಟೈಮ್ ನಿಮ್ಮ ಜೊತೆ ಸ್ಪೆಂಡ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ತುಂಬ ಹೊತ್ತು ಮಾತಾಡಬೇಕು, ಎಲ್ಲ ಫೀಲಿಂಗ್ಸನ್ನು ಶೇರ್ ಮಾಡ್ಕೋಬೇಕು, ನೀವಿಬ್ಬರು ಮತ್ತೆ ಕನೆಕ್ಟ್ ಆಗಬೇಕು ಅನ್ನೋ ಫೀಲಿಂಗ್ಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ತುಂಬ ಜನರ ಎನರ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ನಿಮ್ಮಿಬ್ಬರ ನಡುವೆ ಸೆಪ್ರೇಷನ್ ಏನಾದರೂ ಆಗಿದ್ದರೆ, ಗ್ಯಾಪ್ ಏನಾದರೂ ಬಂದಿದ್ದರೆ ಅದು ಟೆಂಪ್ರವರಿ ಸೆಪ್ರೇಷನ್ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ.
ಅಂದರೆ ತುಂಬ ಜನರಿಗೆ ನ್ಯೂ ಬಿಗಿನಿಂಗ್ ಎನರ್ಜಿ ಇದೆ. ನ್ಯೂ ಸ್ಟಾರ್ಟ್ ಆಗುತ್ತೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಸ್ಲೋಲಿ ಇಬ್ಬರ ನಡುವೆ ಕಾನ್ವರ್ಜೇಷನ್ ಸ್ಟಾರ್ಟ್ ಆಗುವ ಸಾಧ್ಯತೆ ಇದೆ. ನಿಮ್ಮಿಬ್ಬರ ನಡುವೆ ಏನು ಸತ್ಯ ಇದೆ ಅದು ಕಮ್ಔಟ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಕಾಣ್ತಾ ಇದೆ. ಈ ಪರ್ಸನ್ ನಿಮ್ಮ ಹತ್ರ ಅಪಾಲಜಿ ಕೇಳ್ತಾರೆ, ಸಾರಿ ಕೇಳ್ತಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ಗೆ ನಿಮ್ಮ ಬಗ್ಗೆ ತುಂಬ ಮಿಸ್ಸಿಂಗ್ ಎನರ್ಜಿ ಅನ್ನೋದು ಕಾಡ್ತಾ ಇದೆ. ನಿಮ್ಮ ನೆನಪುಗಳು ಅನ್ನೋದು ಈ ಪರ್ಸನ್ ಮನಸ್ಸಿನಲ್ಲಿ ಕಾಡ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.